ಓಕೆ, ದರ್ಶನ್ ವೈದ್ಯಕೀಯ ಪರೀಕ್ಷೆ ಅಂತ್ಯ ಬರ್ತಾ ಇದೆ. ಈಗ ಬ್ರೇಕಿಂಗ್ ನ್ಯೂಸ್. ವೈದ್ಯಕೀಯ ಪರೀಕ್ಷೆಯನ್ನು ಮುಗಿಸ್ಕೊಂಡು ಆರೋಪಿಗಳೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಹೊರಗಡೆಗೆ ಬರ್ತಾ ಇದ್ದಾರೆ. ಇಲ್ಲಿಂದ ಇವ್ರನ್ನ ಕರ್ಕೊಂಡು ಹೋಗಬೇಕಾಗತ್ತೆ ಕೋರಮಂಗಲದ ತನಕ. ಶಿವಾಜಿನಗರದಲ್ಲಿರ್ತಕ್ಕಂಥ ಬೌರಿಂಗ್ ಹಾಸ್ಪಿಟಲ್ನಿಂದ ಕೋರಮಂಗಲದ ತನಕ ಕರ್ಕೊಂಡು ಹೋಗಬೇಕಾಗತ್ತೆ. ನನ್ನ ಪ್ರಕಾರ ತುಂಬ ಫಾಸ್ಟಾಗಿ ಕರ್ಕೊಂಡು ಹೋಗ್ಬಿಡ್ತಾರೆ ಎಲ್ಲರೂ ಕೂಡ. ಸೊ ಟ್ರಾಫಿಕ್ ಗಿಫಿಕಲ್ಲಿ ಸಿಕ್ಕಾಕೊಳ್ಳೋ ರೀತಿ ಆಗಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡೆಯೋಣ. ಉಮೇಶ್, ಎಲ್ಲರದ್ದು ಕೂಡ ಮೆಡಿಕಲ್ ಟೆಸ್ಟ್ ಮುಗಿತಾ ಹೇಗೆ? ಅರವಿಂದ್, ಎಲ್ಲರದು ಕೂಡ ಮೆಡಿಕಲ್ ಟೆಸ್ಟ್ ಮುಗ್ದಿರುವಂತದ್ದು. ಈಗಾಗಲೇ ನ್ಯಾಯಾಲಯದ ಟೈಮ್ ಮುಗ್ದಿರೋ ಕಾರಣಕ್ಕಾಗಿ ಈಗ ನೇರವಾಗಿ ಕೋರಮಂಗಲದ ಜಡ್ಜ್ ಮನೆಗೆ ಕರ್ಕೊಂಡು ಹೋಗುವಂತದ್ದು, ಅದಕ್ಕೆ ಬೇಕಾದಂತ ಸಿದ್ಧತೆ ಕೂಡ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಲೇಟ್ ಆಗಿರೋ ಕಾರಣಕ್ಕಾಗಿ ಸಿಗ್ನಲ್ ಫ್ರೀ ಅಂದ್ರೆ ಜೀರೋ ಟ್ರಾಫಿಕ್ ಅಲ್ಲ, ಸಿಗ್ನಲ್ ಫ್ರೀ ಮಾಡ್ಕೊಂಡು ಆ ಕ್ಷಣದಲ್ಲಿ ಟ್ರಾಫಿಕ್ ನ ಕ್ಲಿಯರ್ ಮಾಡ್ಕೊಂಡು ಈಗ ಕೋರಮಂಗಲ ನ್ಯಾಯಾಧೀಶರ ಮನೆಗೆ ಅಂತ ಈಗ ಇಲ್ಲಿಂದ ಹೊರಟಿರುವಂತದ್ದು. ಕೇವಲ ಒಂದು 15-20 ನಿಮಿಷಗಳ ಒಳಗಾಗಿ ಕೋರಮಂಗಲದ ಜಡ್ಜ್ ನಿವಾಸಕ್ಕೆ ಹೋಗುವಂತ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಮತ್ತೊಂದು ಕಡೆ ಕೋರ್ಟ್ ಬಳಿ ಕೂಡ ಒಂದಷ್ಟು ಭದ್ರತೆ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಏನಾದ್ರು ನ್ಯಾಯಾಧೀಶರಿಗೆ ಮನವಿ ಮಾಡ್ಕೊಂಡು ಕೆಲ ಕಾಲ ಲೇಟ್ ಆಗುತ್ತೆ ಅಂತ ಮನವಿ ಮಾಡ್ಕೊಂಡ್ರೆ ಅವ್ರೇನಾದ್ರು ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ಕೋರ್ಟ್ ಕರ್ಕೊಂಡು ಹೋಗುವ ಸಾಧ್ಯತೆ ಕೂಡ ಇರುವಂತದ್ದು. ಹಾಗಾಗಿ ಈಗಷ್ಟೇ ಬೌರಿಂಗ್ ಆಸ್ಪತ್ರೆಯಿಂದ ಎಲ್ಲ 13 ಜನ ಆರೋಪಿಗಳು ಕೂಡ ವೈದ್ಯಕೀಯ ತಪಾಸಣೆ ಮುಗಿಸ್ಕೊಂಡು ಈಗಷ್ಟೇ ಹೊರಟಿರುವಂತದ್ದು. ಇನ್ನೇನು 2-3 ನಿಮಿಷಗಳ ಒಳಗಡೆ ಕೋರ್ಟ್ಗೆ ಹೋಗ್ತಾರ ಅಥವಾ ನ್ಯಾಯಾಧೀಶರ ಮನೆಗೆ ಹೋಗ್ತಾರ ಅನ್ನೋದು ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ ಇವಾಗ ಬೌರಿಂಗ್ ಹಾಸ್ಪಿಟಲ್ ನಿಂದ ಎಲ್ಲರೂ ಕೂಡ ಹೊರಡಬೇಕಾ? ಅರವಿಂದ್, ಬಹುತೇಕ ಎಲ್ಲರೂ ಹೊರಟ್ರು. ಪವಿತ್ರ ಗೌಡ ಆಗ್ಬೋದು, ನಟ ದರ್ಶನ್ ಆಗ್ಬೋದು, ಎಲ್ಲ ಆರೋಪಿಗಳು ಕೂಡ ಹೊರಟಿದ್ದಾಗಿರುವಂತದ್ದು. ಹಾಗಾಗಿ ನಟ ದರ್ಶನ್ ಲೇಟ್ ಆಗಿ ಬಂದ್ರು ಕೂಡ ಅವ್ರಿಗೂ ಕೂಡ ಎಲ್ಲರಂತೆ ಮೆಡಿಕಲ್ ಚೆಕಪ್ ಮಾಡಿ ಈಗ ಕಳ್ಸಿರುವಂತದ್ದು. ಹಾಗಾಗಿ ಎಲ್ಲರನ್ನು ಕೂಡ 3 ವಿವಿಧ ಗಾಡಿಗಳಲ್ಲಿ ಕರ್ಕೊಂಡು ಹೊರಟಿರುವಂತದ್ದು. ಈಗ ಶಿವಾಜಿನಗರ ಬೌರಿಂಗ್ ಆಸ್ಪತ್ರೆ ಬಿಟ್ಟಿದ್ದಾರೆ. ಇನ್ನೇನು ಕೆಲವೇ ಅಂದ್ರೆ ಇಲ್ಲಿಂದ 2-3 ಕಿಲೋಮೀಟರ್ಗಳಷ್ಟೇ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಇರುವಂತದ್ದು. ಅಲ್ಲಿಗೆ ಹೋದ್ರೆ ಗೊತ್ತಾಗುತ್ತೆ ನ್ಯಾಯಾಧೀಶರು ಮನೆಗ ಅಥವಾ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರ ಅನ್ನೋದು 2-3 ನಿಮಿಷಗಳಲ್ಲಿ ಗೊತ್ತಾಗ್ಬೇಕಾಗಿರುವಂತದ್ದು. ಬಟ್ ಅಂದ್ರೆ ಹೇಗೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ? ಈಗ ಝೀರೋ ಟ್ರಾಫಿಕ್ ಮಾಡ್ಕೋತಾರ, ಟೈಟ್ ಸೆಕ್ಯೂರಿಟಿನ ಯಾವ ತರ ಅಂತ ಇವಾಗ ಪ್ಲಾನ್ ಹೆಂಗ್ ಮಾಡಿದ್ದಾರೆ? ಅರವಿಂದ್, ಈಗಾಗಲೇ ಮಾಧ್ಯಮಗಳ ಕಣ್ತಪ್ಸೋಕೆ ಏನ್ ಬೇಕಾದ ಎಲ್ಲಾ ಸಿದ್ಧತೆಗಳನ್ನು ಕೂಡ ಪೊಲೀಸರು ಮಾಡ್ಕೊಂಡಿರುವಂತದ್ದು. ಯಾಕೆಂದ್ರೆ ಬ್ಯಾಕ್ ಗೇಟ್ ಅಲ್ಲಿ ಬರುವಂತದ್ದು, ಬೇರೆ ಬೇರೆ ಆಸ್ಪತ್ರೆಗಳ ಹೊಸ ಗೇಟ್ ಗಳಿಂದ ಎಂಟ್ರಿ ಮಾಡ್ಕೊಳ್ಳುವಂತದ್ದು, ಮತ್ತೆ ವ್ಯಾನ್ಗಳು ಇದಾವೆ, ಪೊಲೀಸರ ವ್ಯಾನ್ಗಳು. ಅವು ಆ ಗಾಡಿ ಪೊಲೀಸರ ಏನು ದರ್ಶನ್ ಇರುವಂತ ಗಾಡಿ ಹೋದ ತಕ್ಷಣ ಅವನ್ನ ಮಾಧ್ಯಮಗಳಿಗೆ ಅಡ್ಡ ಹಾಕುವಂತದ್ದು, ಈ ರೀತಿಯ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಇವತ್ತು ಸಂಜೆ ಈಗಾಗಲೇ 6 ಗಂಟೆ ಬೆಂಗಳೂರಲ್ಲಿ ಈ ಸಂದರ್ಭದಲ್ಲಿ ತುಂಬಾ ಪೀಕ್ ಟ್ರಾಫಿಕ್ ಇರುತ್ತೆ. ಈ ಸಂದರ್ಭದಲ್ಲಿ ಅವರು ಸಿಗ್ನಲ್ ಫ್ರೀ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲೆಲ್ಲಿ ಜಾಮ್ ಇರುತ್ತೆ ಆ ರಸ್ತೆಗಳಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡಿಕೊಟ್ಟು ಅವರನ್ನ ಕಳಿಸುವಂತ ಕೆಲಸ ಮಾಡುವಂತ ಟ್ರಾಫಿಕ್ ಪೊಲೀಸರಿಗೂ ಸೂಚನೆ ನೀಡಿರುವಂತದ್ದು. ಹಾಗಾಗಿ ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗೆ. ಎಲ್ಲರೂ ಕೂಡ ಹೊರಟಿರ್ತಕ್ಕಂಥದ್ದನ್ನ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ. ಬೌರಿಂಗ್ ಹಾಸ್ಪಿಟಲ್ನಿಂದ ಹೊರಟಿರ್ತಕ್ಕಂಥವ್ರೀಗ ಅವರು ಕೋರಮಂಗಲ ವಿಧಾನಸೌಧದ ಮುಂಭಾಗದಲ್ಲಿ ಹೋಗ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಬೌರಿಂಗ್ ಹಾಸ್ಪಿಟ್ಲಿಂದ ಹೊರಟಂಥವರು ನೇರವಾಗಿ ಸರ್ಕಲ್, ಶಿವಾಜಿನಗರ ಸರ್ಕಲ್ಗೆ ಬಂದು ಕ್ವೀನ್ಸ್ ರೋಡ್ ಜಾಯ್ನ್ ಆಗ್ತಕ್ಕಂಥ ಸರ್ಕಲ್ ಅಂತ ಏನು ಹೇಳ್ತೀವಿ ಅಲ್ಲಿಗೆ ಬಂದು ಅಲ್ಲಿಂದ ಈಗ ವಿಧಾನಸೌಧದ ಮುಂಭಾಗದಲ್ಲಿ ವೆಹಿಕಲ್ ಪಾಸ್ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇವರೆಲ್ಲರನ್ನೂ ಕೂಡ ಕೋರಮಂಗಲಕ್ಕೆ ಕರ್ಕೊಂಡು ಹೋಗ್ತಾರಾ ಅಥವಾ ಏನಾದರೂ ಕನ್ವಿನ್ಸ್ ಮಾಡಿ ನ್ಯಾಯಾಧೀಶರನ್ನ ಓಪನ್ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡ್ತಾರಾ ಅಂತಕ್ಕಂಥದ್ದು ಕೆಲವೇ ಹೊತ್ತಲ್ಲಿ ಗೊತ್ತಾಗುತ್ತೆ. ಅದೇ ರೋಡಲ್ಲಿ ಇನ್ನೂ ಮುಂದಕ್ಕೆ ಹೋದರೆ ನಿಮಗೆ ಕೋರಮಂಗಲ ಕನ್ಫರ್ಮ್ ಆಗ್ತಾ ಇದೆ. ಕೋರಮಂಗಲಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು. ಅಲ್ಲಿಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲ್ಲ, ಜಡ್ಜ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಜಡ್ಜ್ ಮನೆಯಲ್ಲಿ ಎಲ್ಲರನ್ನೂ ಕೂಡ ಪ್ರೊಡ್ಯೂಸ್ ಮಾಡಿ ಈ ಕೇಸ್ ಏನು ಎತ್ತ ಅಂತಕ್ಕಂಥದ್ದನ್ನು ಬ್ರೀಫ್ ಮಾಡಿ ನಮ್ಮ ಕಸ್ಟಡಿಗೆ ಕೊಡಿ, ಇನ್ನೂ ಕೂಡ ಸಾಕಷ್ಟು ವಿಚಾರಣೆ ಬಾಕಿ ಇದೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು. ಅಲ್ಲಿ ದರ್ಶನ್, ಪವಿತ್ರ ಗೌಡ ಎಲ್ಲರನ್ನೂ ಕೂಡ ಬೇರೆ ಬೇರೆ ವೆಹಿಕಲ್ಗಳಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಪೊಲೀಸ್ ಸೆಕ್ಯೂರಿಟಿ ಅಂತೂ ಇದ್ದೇ ಇರುತ್ತೆ. ಬಟ್ ನನ್ನ ಪ್ರಕಾರ ಝೀರೋ ಸಿಗ್ನಲ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಯಾಕೆಂದರೆ ಇದು ಪೀಕ್ ಅವರ್. ಬೆಂಗಳೂರಿನಲ್ಲಿ ಪೀಕ್ ಅವರ್ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಟ್ರಾಫಿಕ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ಸ್ವಲ್ಪ ಜಾಗ ಮಾಡ್ಕೊಂಡು ಎಲ್ಲರೂ ಕೂಡ ಆದಷ್ಟು ಬೇಗ ರೀಚ್ ಆಗಬೇಕು. ಯಾಕೆಂತಂದರೆ ಜನಸಾಮಾನ್ಯರಿಗೂ ಇದರಿಂದ ತೊಂದರೆ ಆಗಬಾರ್ದಲ್ಲ. ಆ ಕಾರಣಕ್ಕೋಸ್ಕರನೇ ಇವಾಗ ಇಲ್ಲಿ ನೀವು ನೋಡ್ತಾ ಇರೋ ಕಾರ್ ಹೋಗ್ತಾ ಇದೆಯಲ್ಲ, ಈ ಕಾರ್ನಲ್ಲೇ ದರ್ಶನ್ ಇರ್ತಕ್ಕಂಥದ್ದು. ಮುಂಭಾಗದಲ್ಲಿ ಕಾಣ್ತಾ ಇರ್ತಕ್ಕಂಥ ಕಾರ್ ಏನಿದೆ, ಜೀಪ್ ಏನಿದೆ, ಅದೇ ಜೀಪ್ನಲ್ಲೇ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ನಿಮಗೆ ವಿಂಡೋಸ್ ಎಲ್ಲ ತುಂಬ ಕ್ಲೋಸ್ಡ್ ಇರೋದ್ರಿಂದ ಒಳಗಡೆ ವಿಜುವಲ್ಸ್ ಅಷ್ಟಾಗಿ ಕಾಣಲ್ಲ. ದರ್ಶನ್ ಅವ್ರನ್ನ ಈ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾ, ಈ ಜೀಪ್ನಲ್ಲಿ ಬೇರೆಯವ್ರನ್ನೂ ಕೂಡ ಅಲ್ಲೇ ಅಕ್ಕಪಕ್ಕ ಎಲ್ಲ ಒಟ್ಟಿಗೆ ಒಂದೇ ವೆಹಿಕಲ್ನಲ್ಲಿ ಪಾಸ್ ಆಗ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಸಾಕಷ್ಟು 13 ಜನ, ಒಟ್ಟು 13 ಜನರ ವೈದ್ಯಕೀಯ ಟೆಸ್ಟನ್ನು ಮಾಡಿದ್ದಾರೆ. 6 ಗಂಟೆ 12 ನಿಮಿಷ ಆಯಿತು ಈಗಾಗಲೇ. ನನ್ನ ಪ್ರಕಾರ 6:30 ವೇಳೆಗೆಲ್ಲ ಜಡ್ಜ್ ಮುಂದೆ ಹಾಜರುಪಡಿಸ್ಬಿಡ್ತಾರೆ. ಇನ್ನೊಂದು 15 ನಿಮಿಷ, ಮ್ಯಾಕ್ಸಿಮಮ್ 15-16 ನಿಮಿಷದಲ್ಲಿ ಎಲ್ಲರನ್ನೂ ಕೂಡ ಕೋರಮಂಗಲಕ್ಕೆ ಕರ್ಕೊಂಡು ಹೋಗ್ತಾರೆ. ನೋಡ್ತಾ ಇದ್ದೀರಾ ನೀವು, ಟ್ರಾಫಿಕ್ ನೋಡಿ ಗೊತ್ತಾಗುತ್ತೆ ನಿಮ್ಗಲ್ಲಿ.
ಅಲ್ಲಿ ಕೆ ಆರ್ ಸರ್ಕಲ್ ಹತ್ತತ್ರ ಇದ್ದಾರೆ ಈಗ. ಕೆ ಆರ್ ಸರ್ಕಲ್ ಅಂತಂದರೆ ಟ್ರಾಫಿಕ್ ಗಮನಿಸಿ ಹೇಗಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಪಬ್ಲಿಕ್ಸ್ಗೆಲ್ಲ ತುಂಬ ತೊಂದರೆ ಆಗಬಾರ್ದು. ಝೀರೋ ಟ್ರಾಫಿಕ್ ಮಾಡ್ಕೊಳಕ್ಕಾಗಲ್ಲ ಇಂಥ ಟೈಮಲ್ಲಿ, ಸಿಗ್ನಲ್ ಫ್ರೀ ಮಾಡ್ಕೊಂಡು ಹೋಗಬಹುದು. ಬಟ್ ನೋಡೋಣ, ಅಲ್ಲಿ ಕೆಲವರು ಪೊಲೀಸರೆಲ್ಲ ವೆಹಿಕಲ್ ಹತ್ಕೋತಾ ಇದ್ದಾರೆ, ಮತ್ತು ವೆಹಿಕಲ್ ಪಾಸ್ ಆಗ್ತಾ ಇದೆ. ಸೊ ಇದೇ ವೆಹಿಕಲ್ ಅಂದರೆ ಅವ್ರ ಪೊಲೀಸ್ ವೆಹಿಕಲ್ಗಳ ಮಧ್ಯದಲ್ಲಿ ದರ್ಶನ್ ವೆಹಿಕಲ್ ಇರುತ್ತೆ ಯಾವಾಗಲೂ, ಅದನ್ನು ಸಪ್ರೇಟಾಗಿ ಸೈಡ್ಗೆ ಬಿಡಲ್ಲ. ಸೊ ಕೆ ಆರ್ ಸರ್ಕಲ್ ಪಾಸ್ ಆಗ್ತಾ ಇರ್ತಕ್ಕಂಥ ದೃಶ್ಯವನ್ನು ನಾವೀಗ ಗಮನಿಸ್ತಾ ಇದ್ದೀವಿ. ಕೋರಮಂಗಲಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನ್ಯಾಯಾಧೀಶರಾದಂತಹ ವಿಶ್ವನಾಥ ಗೌಡರ್ ಅವರ ಸಮ್ಮುಖದಲ್ಲಿ ಎಲ್ಲ ಆರೋಪಿಗಳನ್ನು ಕೂಡ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ಕೇಳ್ತಾರೆ. ಪೊಲೀಸ್ ಕಸ್ಟಡಿ ಕೊಡ್ತಾರಾ ಅಥವಾ ಜುಡಿಷಿಯಲ್ ಕಸ್ಟಡಿ ಕೊಡ್ತಾರಾ ಅದೆಲ್ಲವೂ ಕೂಡ ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಡಿಸೈಡ್ ಆಗುತ್ತೆ. ರೇಣುಕಾಸ್ವಾಮಿ ಓಕೆ, ಮತ್ತೆ ಈಗ ಚೇಂಜ್ ಆಗಿದೆ, ಕೋರ್ಟ್ ಕಡೆಗೆ ಹೋಗ್ತಾ ಇದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ ಇನ್ನು ಮುಂದಕ್ಕೆ ಹೋದರೆ ಅಲ್ಲೇ ಸಿಗುತ್ತೆ. ಸಿಟಿ ಸಿವಿಲ್ ಕೋರ್ಟ್ ನಿಮಗೆ ಅಲ್ಲಿ ಹೋಗ್ತಾರಾ ಅಥವಾ ಆರ್ಥಿಕ ಅಪರಾಧಗಳ ನ್ಯಾಯಾಲಯ ಅಂತ ಹೇಳಿದರು, ಆರ್ಥಿಕ ಅಪರಾಧಗಳ ನ್ಯಾಯಾಲಯಕ್ಕೆ ಹೋಗ್ತಾರಾ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನಿಮಗೆ ಸಿಟಿ ಸಿವಿಲ್ ಕೋರ್ಟ್ ಸಿಗುತ್ತೆ. ಅಲ್ಲಿಯೇ ಏನಾದರೂ ಜಡ್ಜ್ನ ಮನವಿ ಮಾಡಿಕೊಂಡು ದಯವಿಟ್ಟು ನಾವು ಬರೋ ತನಕ ಇರಿ ಅಂತ ಹೇಳಿ ಅಲ್ಲಿಯೇ ಅವ್ರನ್ನ ಕೋರ್ಟ್ನಲ್ಲಿ ಹಾಜರುಪಡಿಸಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರಾ ಗೊತ್ತಿಲ್ಲ. ಏನಾಗುತ್ತೆ ಅಂತಕ್ಕಂಥದ್ದು ಇನ್ನೇನು ಕೆಲವೇ ಹೊತ್ತಲ್ಲಿ ಗೊತ್ತಾಗ್ಬಿಡುತ್ತೆ. ದರ್ಶನ್ಗೆ ಪೊಲೀಸ್ ಕಸ್ಟಡಿನ ಜೈಲ, ಪೊಲೀಸ್ ಕಸ್ಟಡಿನ ಜೈಲ, ಇದು ಮಾತ್ರ ಇವಾಗ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಎಲ್ಲ ಒಂದೊಂದೇ ಫಾರ್ಮ್ಯಾಲಿಟೀಸನ್ನು ಪೊಲೀಸರು ಮುಗಿಸಿ ಈಗ ಕೋರ್ಟ್ನತ್ತ ತೆರಳುತ್ತಾ ಇದ್ದಾರೆ. ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ ಕೋರ್ಟ್ ಕಡೆಗೆ ಅಂತ ಹೇಳ್ತಾ ಇದ್ದಾರೆ. ಕೋರ್ಟ್ಗೆ ಹೋದರೆ ನ್ಯಾಯಾಧೀಶರು ಕಲಾಪವನ್ನು ಮುಗಿಸಿ ವೆಯ್ಟ್ ಮಾಡ್ತಿರ್ತಾರೆ. ಇದಕ್ಕೋಸ್ಕರ ತುಂಬ ಸೂಕ್ಷ್ಮ ಪ್ರಕರಣ ಆಗಿರೋದ್ರಿಂದ ಪೊಲೀಸ್ ಇಲಾಖೆಯಿಂದ ಒಂದು ಮನವಿ ಹೋಗಿರುತ್ತೆ ನ್ಯಾಯಾಲಯಕ್ಕೆ. ಆ ಮನವಿಯನ್ನು ಕೋರ್ಟ್ ಪುರಸ್ಕರಿಸಿ ಆಯಿತು ಕರ್ಕೊಂಡು ಬನ್ನಿ ವೆಯ್ಟ್ ಮಾಡ್ತೀವಿ ಅಂತ ನ್ಯಾಯಾಧೀಶರು ಹೇಳಿದ್ರೆ ಖಂಡಿತವಾಗಿ ಕೋರ್ಟ್ ಕಡೆಗೆ ಹೋಗ್ತಾರೆ. ಈ ರಿಸರ್ವ್ ಬ್ಯಾಂಕ್ ಮುಂಭಾಗದಲ್ಲಿ ಈಗ ವೆಹಿಕಲ್ ಪಾಸ್ ಆಗ್ತಾ ಇರ್ತಕ್ಕಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಯಾವ ಕಡೆಗೆ ಹೋಗುತ್ತೆ, ನೃಪತುಂಗ ರೋಡ್ ಕಡೆಗೆ ಹೋಗುತ್ತಾ ಅಥವಾ ಸಿಟಿ ಸಿವಿಲ್ ಕೋರ್ಟ್ ಕಡೆಗೆ ಅವರು ಟರ್ನ್ ಆಗ್ತಾರಾ ಅಂತಕ್ಕಂಥದ್ದು ಇವಾಗ ಗೊತ್ತಾಗಬೇಕು. ನೃಪತುಂಗ ರೋಡ್ ಕಡೆಗೆ ಹೋದರೆ ಅದು ಸಹಜವಾಗಿಯೇ ನಿಮಗೆ ಸಿಟಿ ಸಿವಿಲ್ ಕೋರ್ಟ್ ಕಡೆಗೆ ಪಾಸ್ ಆಗ್ತಾ ಇದ್ದಾರೆ ಅಂತ ಅನ್ಕೋಬಹುದು. ಯಾಕೆಂದರೆ ಈ ಟ್ರಾಫಿಕ್ಕಲ್ಲಿ ಕೋರಮಂಗಲ ತನಕ ಹೋಗ್ತಕ್ಕಂಥದ್ದು ತಡ ಆಗುತ್ತೆ. ಹೋಗ್ಬೋದು, ಹೋಗೋಕ್ಕಾಗಲ್ಲ ಅಂತಲ್ಲ, ಬಟ್ ತಡ ಆಗುತ್ತೆ, ತುಂಬ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಿಮ್ಮ ಪಕ್ಕದಲ್ಲಿ ಕೋರ್ಟ್ ಬಿಲ್ಡಿಂಗ್ ಹತ್ತತ್ರ ಬರ್ತಾ ಇದ್ದಾರೆ. ಇಲ್ಲೇ ಏನಾದರೂ ಲೆಫ್ಟ್ ಟರ್ನ್ ಆದರೆ ವೆಹಿಕಲ್ಸು ಅಲ್ಲಿಗೆ ಕೋರ್ಟ್ ಅಂತಕ್ಕಂಥದ್ದು ಕನ್ಫರ್ಮ್ ಆಗುತ್ತೆ. ಲೆಫ್ಟ್ ಟರ್ನ್ ಆದರೆ, ಸ್ಟ್ರೈಟ್ ಹೋದರೆ ಗೊತ್ತಿಲ್ಲ ಏನಾಗುತ್ತೆ ಅಂತ.